This is supervision technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೂ ಒಂದಷ್ಟು MI ಮೊಬೈಲ್ಸ್ಗೆ ಸಂಬಂಧಪಟ್ಟಿರುವಂಥ ಟ್ರಿಕ್ಸ್ನ ತಂದಿದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದು ಆಂಡ್ರಾಯ್ಡ್ 10 MIUI 12 ಬೇಸ್ಡ್ ಟ್ರಿಕ್ಸ್ ಆಗಿದ್ವು. ಈಗ ನಾನು ಮಾಡ್ತಿರುವಂಥದ್ದು ಆಂಡ್ರಾಯ್ಡ್ 11 ಮತ್ತು MIUI 12 ಬೇಸ್ಡ್ ಟ್ರಿಕ್ಸ್. ಇದರಲ್ಲಿ ನಾನೇನು ಟ್ರಿಕ್ಸ್ ನಿಮಗೆ ಹೇಳ್ತಾ ಇದ್ದೀನಿ, ಈ ಟ್ರಿಕ್ಸ್ ಆವಾಗಲೂ ಕೂಡ ಇದ್ವು, ಬಟ್ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಆಂಡ್ರಾಯ್ಡ್ 10 ಏನು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಒಂದು ನಿಮಗೆ ಸೆಟ್ಟಿಂಗ್ಸ್ನ ಹೇಳ್ಕೊಟ್ಟಿದ್ದೆ. ಬ್ಯಾಕ್ ಮತ್ತು ಓವರ್ ವ್ಯೂ ಬಟನ್ನ ಕಸ್ಟಮೈಸ್ ಮಾಡುವಂಥದ್ದು. ಅದು ಆಂಡ್ರಾಯ್ಡ್ 10 ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಇತ್ತು. ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಅದೇನು ಅಂತೇಳಿ ನಾನು ನಿಮಗೆ ಫಸ್ಟ್ ತಿಳಿಸ್ತೀನಿ. ಆ ಬಟನ್ಸ್ನ ಕಸ್ಟಮೈಸ್ ಮಾಡ್ಕೊಳ್ಳುವಂಥ ಸೆಟ್ಟಿಂಗ್ಸ್ ಈಗ ಎಲ್ಲಿದೆ ಅಂದರೆ, ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತೇಳಿ ಸಿಗುತ್ತೆ. ಅಡಿಷ್ನಲ್ ಸೆಟ್ಟಿಂಗ್ಸ್ಗೆ ಹೋದರೆ ಅಲ್ಲಿ ನಿಮಗೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಅನ್ನೋಂಥ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಅದನ್ನ ಕಸ್ಟಮೈಸ್ ಮಾಡ್ಕೊಳ್ಬಹುದು. ಈಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟ್ರಿಕ್ನ ನೋಡೋದಾದರೆ, ಎಮರ್ಜೆನ್ಸಿ ಸೋರ್ಸ್ನ ಆನ್ ಮಾಡ್ಕೊಳ್ಳುವಂಥದ್ದು. ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ, ಕೆಲವರು ಲೇಡೀಸ್ ಆಗಿರ್ಬೋದು, ಅಥವಾ ಎಲ್ಲಾದರೂ ನೀವು ಸಿಂಗಲ್ಲಾಗಿ ಹೋಗ್ತಾ ಬರ್ತಾ ನಿಮಗೇನಾದರೂ ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಅಂಥ ಟೈಮಲ್ಲಿ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಅದೇನು, ಅದು ಹೇಗೆ ಯೂಸ್ ಆಗುತ್ತೆ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಾನೀಗ ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ. ಓಕೆ, ನಾನು ಸೆಟ್ಟಿಂಗ್ಸ್ಗೆ ಹೋಗಿದ್ದೀನಿ. ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿಗೆ ಹೋಗಬೇಕು. ಓಕೆ, ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಎಮರ್ಜೆನ್ಸಿ ಸೋರ್ಸ್ ಅಂತ ಹೇಳಿ ಸಿಗುತ್ತೆ. ನೀವು ಇಲ್ಲಿ ಡಬಲ್ ಟ್ಯಾಪ್ ಮಾಡ್ಕೊಳ್ಬೇಕು ಫಸ್ಟ್. ಇಲ್ಲಿ ನೀವು ನೋಡಿ, ಇಲ್ಲೆಲ್ಲ ಡೀಟೇಲ್ಸ್ ಇದೆ, ನಾನು ತೋರಿಸ್ತೀನಿ ನಿಮಗೆ. Emergency source. Rapidly press the power button 5 times to send a source text message with your location to your emergency contacts. Checked. Checkbox and list. ನೋಡಿ, ಇದೇನು ಅಂದ್ರೆ, ಪವರ್ ಬಟನ್ ರ್ಯಾಪಿಡ್ ಆಗಿ 5 ಸರಿ ನೀವು ಪ್ರೆಸ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕಾಂಟ್ಯಾಕ್ಟ್ಸ್ಗೆ ಅದು ಮೆಸೇಜ್ ಕಳಿಸುತ್ತೆ. ಇಂಥವ್ರು ರಿಸ್ಕಲ್ಲಿ ಇದ್ದಾರೆ, ಅವ್ರಿಗೆ ನೀವು ಹೆಲ್ಪ್ ಮಾಡಿ ಅಂತೇಳಿ ಅದು ಮೆಸೇಜ್ ಕಳಿಸುತ್ತೆ. ಈ ಥರ ನೀವು ಸೆಟ್ ಮಾಡ್ಕೊಳ್ಬೋದು. ನೀವೆಲ್ಲಾದರೂ ಅಪಘಾತಕ್ಕೀಡಾದಾಗ ಅಥವಾ ನಿಮಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ನೀವು ಇದನ್ನು ಸೆಟ್ ಮಾಡ್ಕೊಳ್ಬೋದು. ಇದು ಆಫಲ್ಲಿ ಇರುತ್ತೆ, ನೀವು ಇದನ್ನ ಆನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೈಟಿಗೆ ಹೋಗಿ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾವ ಒಂದು ಕಾಂಟ್ಯಾಕ್ಟ್ಸ್ನ ಆ್ಯಡ್ ಮಾಡಬೇಕು ಅಂತ ಹೇಳಿ ಕೇಳುತ್ತೆ. ಇಲ್ಲಿ 3 ಮ್ಯಾಕ್ಸಿಮಮ್ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ನಿಮ್ಗೆ ಯಾವ ಒಂದು ಕಾಂಟ್ಯಾಕ್ಟ್ಸ್ ಬೇಕು ಅನ್ಸುತ್ತೋ ಇಲ್ಲಿ ಆ್ಯಡ್ ಬಟನ್ನ ಪ್ರೆಸ್ ಮಾಡಿ ನಿಮಗೆ ಬೇಕಾಗಿರುವಂಥ ಕಾಂಟ್ಯಾಕ್ಟ್ಸ್ನ ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಬೋದು. ಮತ್ತೆ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ 1 hour ಕಾಲ್ ಹಿಸ್ಟ್ರಿ ಅವರಿಗೆ ಸೆಂಡ್ ಮಾಡಬೇಕು ಬೇಡವಾ ಅಂತೇಳಿ ಕೇಳುತ್ತೆ. ಅಂದರೆ ನೀವು ಯಾರ ಜೊತೆ ಮಾತಾಡಿದ್ರಿ ಎಲ್ಲ ಅವರಿಗೆ ಗೊತ್ತಾಗುತ್ತೆ. ಕಾಲ್ ರೆಕಾರ್ಡಿಂಗ್ಸ್ ಏನು ಹೋಗೋದಿಲ್ಲ, ಬಟ್ ಜಸ್ಟ್ ಕಾಲ್ ಹಿಸ್ಟ್ರಿ ಮಾತ್ರ ಹೋಗುತ್ತೆ. ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಇದು ಕೂಡ ಅವರಿಗೆ ಸೆಂಡ್ ಆಗುತ್ತೆ. ಆವಾಗ ನೀವು ರಿಸ್ಕಲ್ಲಿದ್ದೀರಾ, ನಿಮಗೆ ಹೆಲ್ಪ್ ಮಾಡಬೇಕು ಅಂತೇಳಿ ಅವರಿಗೆ ಗೊತ್ತಾಗುತ್ತೆ. ಇದೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಫ್ರೆಂಡ್ಸ್. ಇದನ್ನು ನೀವು ಆನ್ ಮಾಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇದಿಷ್ಟು ಈ ಸೆಟ್ಟಿಂಗ್ಸ್. ನಾನೀಗ ನೆಕ್ಸ್ಟ್ ಟ್ರಿಕ್ನ ಬಗ್ಗೆ ನಿಮಗೆ ಹೇಳ್ಕೊಡೋಕ್ಕೆ ಹೊರಟಿದ್ದೀನಿ. ಅದೇನಪ್ಪ ಅಂದರೆ, ಶಾರ್ಟ್ಕಟ್ ಬಟನ್ಸ್. ನಮಗೆ ಬೇಕಾದಂತಹ ಆಪ್ಷನ್ಗಳನ್ನ ನಾವು ಶಾರ್ಟ್ಕಟಾಗಿ ಸೆಟ್ ಮಾಡ್ಕೊಳ್ಬೋದು. ಅದೇನು, ಅದು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಅದಕ್ಕೋಸ್ಕರ ನಾನು ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸೆಟ್ಟಿಂಗ್ಸ್ ಹೋಗಬೇಕು. ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ ಹೋಗಬೇಕು. ಇಲ್ಲಿ ಬಟನ್ ಶಾರ್ಟ್ಕಟ್ಸ್ ಅಂತ ಇರ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿಗೆ ಹೋಗಬೇಕು. ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ಒಂದೊಂದನ್ನು ನಿಮಗೆ ಕೇಳಿಸ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. Launch camera, none. Take a screenshot, slide 3 fingers down. Launch Google Assistant, long press the home button. Turn off screen, long press the menu button. Turn on torch, double press the power button. Close current app, none. Open split screen, long press the back. ನೋಡಿ ಫ್ರೆಂಡ್ಸ್, ಈ ಥರ ಇನ್ನೂ ತುಂಬ ಇರುತ್ತೆ, ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗೋದ್ರಿಂದ ನಾನು ತೋರ್ಸಕ್ಕೆ ಹೋಗೋದಿಲ್ಲ. ನಿಮಗೆ ಡಿಫಾಲ್ಟಾಗಿ ಈ ಥರ ಜೆಸ್ಟರ್ಸ್ ಇಲ್ದಲೇ ಹೋಗ್ಬೋದು. ನಾನು ಇದನ್ನ ಕಸ್ಟಮೈಸ್ ಮಾಡ್ಕೊಂಡಿರೋದ್ರಿಂದ ಈ ಥರ ಇದೆ. ನಾನು ನಿಮಗೆ ಯಾವ ಥರ ಕಸ್ಟಮೈಸ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ. ಈಗ ನೋಡಿ, ಲಾಂಚ್ ಕ್ಯಾಮ್ರಾ. ಇದಕ್ಕೆ ನನ್ನ ಅಂದರೆ ಯಾವುದೊಂದು ಜೆಸ್ಟರ್ ಸೆಟ್ ಆಗಿಲ್ಲ, ನಾನು ಡಬಲ್ ಟೈಪ್ ಮಾಡ್ತಿದ್ದೀನಿ. ಇಲ್ಲಿ ನಿಮಗೆ ಅವೈಲೇಬಲ್ ಇರುವಂಥ ಜೆಸ್ಟರ್ಸ್ ಎಲ್ಲ ತೋರಿಸುತ್ತೆ. ನೋಡಿ, ಪವರ್ ಬಟನ್ 2 ಸರಿ ಪ್ರೆಸ್ ಮಾಡುವಂಥದ್ದು, ಹೋಮ್ ಬಟನ್ ಲಾಂಗ್ ಪ್ರೆಸ್ ಮಾಡುವಂಥದ್ದು. ನೋಡಿ, ಈ ಥರ ನಿಮಗೆ ಎಲ್ಲ ಒಂದು ಜೆಸ್ಟರ್ಸ್ ತೋರಿಸುತ್ತೆ. ನೀವು ಯಾರನ್ನ ಅಪ್ಲೈ ಮಾಡಿದ್ರೆ ಕ್ಯಾಮ್ರಾ ಲಾಂಚ್ ಆಗಬೇಕು ಅಂತ ಅನ್ಕೊಂತೀರೋ ಅದ್ರ ಮೇಲೆ ಡಬಲ್ ಟೈಪ್ ಮಾಡಬೇಕು, ಅವಾಗ ಅದು ಸೆಟ್ ಆಗುತ್ತೆ. ನಾನು ಕ್ಯಾಮ್ರಾ ಒಂದೇ ತೋರಿಸ್ತೆ, ನೀವು ಬೇರೆ ಬೇರೆದನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು. ನೋಡಿ, ಗೂಗಲ್ ಅಸಿಸ್ಟೆಂಟ್ಗೆ ಹೋಮ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಆಕ್ಟಿವೇಟ್ ಆಗುತ್ತೆ. ನೋಡಿ, ನಾನು ಇದನ್ನ ಸೆಟ್ ಮಾಡ್ಕೊಂಡಿದ್ದೀನಿ.
ಮೆನು ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಟರ್ನ್ ಆಫ್ ಆಗುತ್ತೆ. Turn on torch. Double press the power button. ಪವರ್ ಬಟನ್ನ ಡಬಲ್ ಟೈಪ್ ಮಾಡಿದ್ರೆ ಟಾರ್ಚ್ ಆನ್ ಆಗುತ್ತೆ. ಈ ಥರ ನಾನು ಸೆಟ್ ಮಾಡ್ಕೊಂಡಿರೋದು. ನೀವು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕಸ್ಟಮೈಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೋದು. ಇದರಿಂದ ನಿಮ್ಮ ವರ್ಕ್ ಈಸಿ ಆಗುತ್ತೆ. ಈಗ ನಾನು ನೆಕ್ಸ್ಟ್ ಟ್ರಿಕ್ ನಿಮಗೆ ಹೇಳ್ಕೊಡ್ತೀನಿ. ನಾವು ನಮಗೆ ಬೇಕಾದಂತಹ ಆ್ಯಪ್ಸ್ನ ಹೈಡ್ ಕೂಡ ಮಾಡ್ಬೋದು. ಈಗ ಚಿಕ್ಕ ಮಕ್ಳು ಯಾರಾದರೂ ನಮ್ಮ ಫೋನ್ನ ತಗೊಳ್ತಾರೆ, ಅವ್ರಿಗೆ ಒಂದು ಪ್ಲೇ ಸ್ಟೋರು ಅಥವಾ ಯಾವ್ದಾದ್ರು ಒಂದು ಗೇಮ್ ಕಾಣಿಸುತ್ತೆ, ಅದಕ್ಕೆ ನಾವು ಲಾಕ್ ಇಟ್ಟಿದ್ರು ಕೂಡ ಲಾಕ್ ತಗೊಳ್ಳೋ ತನಕ ಅವ್ರು ಹಠ ಮಾಡ್ತಾರೆ. ಅದ್ರ ಬದಲು ಆ ಆ್ಯಪ್ ಅವ್ರಿಗೆ ಕಾಣ್ದಲ್ಲ ಇದ್ದರೆ ಅವ್ರಿಗೆ ಅದು ಗೊತ್ತೇ ಆಗಲ್ಲ ಅಲ್ವಾ. ಆ ಥರ ಆ್ಯಪ್ಸ್ನ ಹೈಡ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಅದಕ್ಕೋಸ್ಕರ ನಾನು ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಸೆಟ್ಟಿಂಗ್ಸಲ್ಲಿ ಆ್ಯಪ್ಸ್ಗೆ ಹೋಗಬೇಕು. ಆ್ಯಪ್ ಸೆಟ್ಟಿಂಗ್ಸಿಗೆ ಇಲ್ಲಿ ಆ್ಯಪ್ ಲಾಕಿಗೆ ಹೋಗಬೇಕು. ನೋಡಿ ಆ್ಯಪ್ ಲಾಕ್ ಅನ್ಸಿದೆ, ಇಲ್ಲಿ ಡಬಲ್ ಟೈಪ್ ಮಾಡಬೇಕು. ಇಲ್ಲಿ ನೀವು ಆ್ಯಪ್ಸಿಗೆ ಏನಾದರೂ ಲಾಕ್ ಇಟ್ಟಿದ್ರೆ ಲಾಕ್ ಕೇಳುತ್ತೆ, ನೀವು ಲಾಕ್ ಕೊಡ್ಬೋದು. ನಾನು ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದೀನಿ. ಈಗ ಓಪನ್ ಆಗಿದೆ. ಇಲ್ಲಿ ನಾವು ಯಾವ ಆ್ಯಪ್ಸಿಗೆ ಲಾಕ್ ಇಟ್ಟಿದ್ದೀವಿ ಎಲ್ಲ ತೋರಿಸುತ್ತೆ. ನೀವೇನು ಮಾಡಬೇಕು ಅಂದರೆ ರೈಟಿಗೆ ಸ್ವೈಪ್ ಮಾಡ್ಕೊಂಡು ಬಂದು ಹಿಡನ್ ಆ್ಯಪ್ಸ್ ಅಂತ ಹೇಳಿ ಇರುತ್ತೆ, ಇಲ್ಲಿ ಡಬಲ್ ಟೈಪ್ ಮಾಡಬೇಕು. ಇಲ್ಲಿ ಯಾವೊಂದು ಆ್ಯಪ್ಸ್ನ ಹೈಡ್ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಆ ಆ್ಯಪ್ಸ್ನ ಡಬಲ್ ಟ್ಯಾಪ್ ಮಾಡಬೇಕು. ನಾನು ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ಚೇಂಜರ್ ಅಂತ ಹೇಳಿದೆ, ಅದನ್ನ ನಾಟ್ ಚೆಕ್ ಇದೆ, ನಾನು ಚೆಕ್ ಮಾಡ್ತೀನಿ, ಅದು ಹೈಡ್ ಆಗುತ್ತೆ. ಇಷ್ಟೇ, ಚೆಕ್ ಮಾಡಿದ ತಕ್ಷಣ ಅದು ಹೈಡ್ ಆಯಿತು. ನೀವು ಬ್ಯಾಕ್ ಬೇಕಾದ್ರೆ ಬರ್ಬೋದು. ನನಗೆ ಬ್ಯಾಕ್ ಬರ್ತೀನಿ. ನೋಡಿ ಆ ಆ್ಯಪ್ ಎಲ್ಲೂ ಕೂಡ ನಿಮಗೆ ಸಿಗಲ್ಲ. ನೋಡಿ ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ಚೇಂಜರ್ ಅನ್ನೋದು ಹೇಳ್ದಿರುತ್ತಲ್ವ, ನಾನು ತೋರಿಸ್ತೀನಿ ನೋಡಿ. ನೋಡಿ ಎಲ್ಲೂ ಕೂಡ ಅದು ಇಲ್ಲ. ಈ ಥರ ನೀವು ಹೈಡ್ ಮಾಡ್ಬೋದು. ಹಾಗಾದರೆ ಮತ್ತೆ ಅದನ್ನ ನಾನು ಯೂಸ್ ಮಾಡಬೇಕು. ಅದು ಹೇಗೆ ಯೂಸ್ ಮಾಡಬೇಕಪ್ಪ ಅಂತಂದರೆ, ನೀವು ಹೋಮ್ ಸ್ಕ್ರೀನಿಗೆ ಬಂದು ಅಲ್ಲಿ ಬೆರಳನ್ನ ಪಿಂಚ್ ಔಟ್ ಮಾಡಬೇಕು. ಅದು ಹೇಗೆ ಅಂದರೆ, ನಿಮಗೆ ಲಾಸ್ಟ್ ಟೈಮು ನಾನು ಒಂದು ಜಸ್ಟನ್ನು ಹೇಳ್ಕೊಟ್ಟಿದ್ದೆ. ಬೆರಳನ್ನ ಅಗಲವಾಗಿಟ್ಟು ಸ್ಕ್ರೀನ್ ಮೇಲೆ ಕೂಡಿಸ್ಬೇಕು ಕತ್ತಿರೆ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ಈಗ ಉಲ್ಟಾ ಮಾಡಬೇಕು. ನೀವು ಎರಡು ಬೆರಳನ್ನ ಸ್ಕ್ರೀನ್ ಮೇಲೆ ಪೋರ್ಟ್ರೇಟ್ ಮೋಡ್ನಲ್ಲಿ ಕೂಡಿಸಿಟ್ಟು ಅದನ್ನ ಅಗಲ ಮಾಡಬೇಕು. ನಾನು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಅಗಲ ಮಾಡಬೇಕು. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗ್ದಲ್ಲಿರ್ಬೋದು. ಇಲ್ಲಿ ನೀವು ಆ್ಯಪ್ಸ್ಗೆ ಇಟ್ಟಿರುವಂಥ ಲಾಕ್ ಕೇಳುತ್ತೆ, ಲಾಕ್ ಕೊಡ್ತೀನಿ ನಾನು. ನೋಡಿ ಇಲ್ಲಿ ನನಗೆ ಲಾಕ್ ಕೊಟ್ಟ ತಕ್ಷಣ ನಾನು ಹೈಡ್ ಮಾಡಿರುವಂಥ ಆ್ಯಪ್ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ ನಾನು ಇದನ್ನೇ ಅಲ್ವಾ ಹೈಡ್ ಮಾಡಿದ್ದು, ಇಲ್ಲಿ ಕಾಣಿಸ್ತಾ ಇದೆ. ನೀವು ಇಲ್ಲ ನನಗಿದು ಹೈಡ್ ಮಾಡಿದ್ದು ಬೇಡ, ನಾನು ಹೈಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮ್ಯಾನೇಜ್ ಹಿಡನ್ ಆ್ಯಪ್ಸಿಗೆ ಹೋಗಬೇಕು. ನಿಮಗೆ ಸೇಮ್ ಎಲ್ಲ ಆ್ಯಪ್ಸ್ ಹೈಡ್ ಮಾಡಿರೋಂಥ ತೋರಿಸುತ್ತೆ. ನೀವು ಯಾವ ಒಂದು ಆ್ಯಪ್ನ ಹೈಡ್ ಮಾಡಿದ್ರು ಅದನ್ನ ನಾನು ಚೆಕ್ ಮಾಡಿದ್ರೆ ಆಯಿತು, ಅದು ಅನ್ಹೈಡ್ ಆಗುತ್ತೆ. ಈ ಥರ ನೀವು ಯಾವುದಾದ್ರು ಒಂದು ಆ್ಯಪ್ಸ್ನ ಹೈಡ್ ಮತ್ತು ಅನ್ಹೈಡ್ ಮಾಡ್ಬೋದು. ಈಗ ನಾವು ನೆಕ್ಸ್ಟ್ ಟ್ರಿಕ್ ನೋಡೋಣ. ಎಕ್ಸಬಿಲಿಟಿ ಬಟನ್ನ ಹೇಗೆ ಆ್ಯಡ್ ಮಾಡೋದು ಅಂತೇಳಿ. ನಮಗೆ ಮಾಮೂಲಿ ನೋಡಿದ್ರೆ ಹೋಮ್ ಬಟನ್, ಬ್ಯಾಕ್ ಬಟನ್, ಓವರ್ ಬಟನ್ ಇಷ್ಟೇ ಅಲ್ವಿರೋದು. ಆದರೆ ಈಗ ಇನ್ನೊಂದು ಬಟನ್ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೋದು, ಎಕ್ಸಬಿಲಿಟಿ ಬಟನ್ ಅಂತ ಹೇಳಿ. ಅದು ಹೇಗೆ ಆ್ಯಡ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಅದಕ್ಕೋಸ್ಕರ ನಾನು ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಸೆಟ್ಟಿಂಗ್ಸಲ್ಲಿ ಎಕ್ಸಬಿಲಿಟಿ ಹೋಗಬೇಕು. ಅದು ಅಡಿಷನಲ್ ಸೆಟ್ಟಿಂಗ್ಸಲ್ಲಿ ಇರುತ್ತೆ, ಅದಕ್ಕೆ ನಾನು ಅಡಿಷನಲ್ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಎಕ್ಸಬಿಲಿಟಿ Downloaded apps and list. Accessibility menu. Off/control your device using convenient shortcuts. ನೋಡಿ ಎಕ್ಸಬಿಲಿಟಿ ಮೆನು ಅಂತ ಹೇಳಿದೆಯಲ್ಲ, ಇಲ್ಲಿ ಡಬಲ್ ಟೈಪ್ ಮಾಡಬೇಕು. Accessibility menu shortcut off. ನೋಡಿ ಇದು ಆಫ್ ಆಗಿದೆ. ಎಕ್ಸಬಿಲಿಟಿ ಮೆನು ಶಾರ್ಟ್ಕಟ್ off. Shortcut settings switch. ಇದನ್ನ The service will perform these actions. View and control screen. ಒಂದಷ್ಟು ಪರ್ಮಿಷನ್ಸ್ ಕೇಳುತ್ತೆ. Deny. Allow. Button. ಅಲೋ ಕೊಟ್ಟು ಆನ್ Use ಮಾಡಬೇಕು. accessibility. ಇಲ್ಲಿ ಮತ್ತೆ ಓಕೆ ಕೇಳುತ್ತೆ. To use this feature, tap the accessibility button or send us on the bottom of your screen. To switch between features, touch and hold the accessibility button. ನೋಡಿ ಡೀಟೇಲ್ಸ್ ಕೊಟ್ಟು ಇಲ್ಲಿ ಗಾಟ್ ಇಟ್ ಕೇಳುತ್ತೆ, ಗಾಟ್ ಇಟ್ ಕೊಟ್ಟರೆ ಆಯಿತು. ಆ ಬಟನ್ ನಿಮಗೆ ಕೆಳಗಡೆ ಆ್ಯಡ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಎಕ್ಸಬಿಲಿಟಿ ಬಟನ್ ಅಂತ ಹೇಳಿ ಆ್ಯಡ್ ಆಗಿದೆ. ಇಲ್ಲಿ ನೀವು ಡಬಲ್ ಟೈಪ್ ಮಾಡಿದ್ರೆ ತುಂಬ ಆಪ್ಷನ್ಸ್ನ ನೀವು ಇಲ್ಲಿಂದಾನೆ ಕಂಟ್ರೋಲ್ ಮಾಡ್ಬೋದು. ತೋರಿಸ್ತೀನಿ Google Assistant button, ನೋಡಿ. column 1, accessibility settings, button, power, button, volume, button, reasons, button, lock screen, button, toggles, button, notifications, button, screenshot, button, column. ನೋಡಿ ಇಷ್ಟು ಆಪ್ಷನ್ಸ್ನ ಅಲ್ಲಿಂದನೇ ನೀವು ಕಂಟ್ರೋಲ್ ಮಾಡ್ಬೋದು. ಮತ್ತೆ ಬೇಡ ಅಂದರೆ ನೀವು ಅಲ್ಲಿಂದನೇ ಕೂಡ ಆಫ್ ಮಾಡ್ಕೊಳ್ಬೋದು. ನಾನು ತೋರಿಸ್ತೀನಿ ಅಂತ ಹೇಳಿ, ಅದಕ್ಕೋಸ್ಕರ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಸೇಮ್ ಎಕ್ಸಬಿಲಿಟಿ ಹೋಗಬೇಕು. ಅಲ್ಲಿ ಎಕ್ಸಬಿಲಿಟಿಗೆ ಹೋಗ್ಬಿಟ್ಟು Settings, apps and list, additional settings, accessibility, ಇಲ್ಲಿ ಎಕ್ಸಬಿಲಿಟಿ ಹೋದರೆ accessibility menu, ನೋಡಿ shortcut on ಎಕ್ಸಬಿಲಿಟಿ ಮೆನು ಅಂತ ಹೇಳಿದೆಯಲ್ಲ, ಡಬಲ್ ಟೈಪ್ ಮಾಡಿಕೊಂಡು on, shortcut settings, ಇಲ್ಲಿ ಆನ್ switch, ಸ್ವಿಚ್ ಅಂತ ಹೇಳಿದೆಯಲ್ಲ, ಇದನ್ನ ಡಬಲ್ ಟೈಪ್ ಮಾಡಿದ್ರೆ ಆಯಿತು, ಅದು ಆಫ್ ಆಗುತ್ತೆ. ಈ ಥರ ನೀವು ಬೇಕಂದರೆ ಎಕ್ಸಬಿಲಿಟಿ ಬಟನ್ನ ಆನ್ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ಟ್ರಿಕ್ ನೋಡ್ಕೊಂಡು ಬರೋಣ. ಅದೇನು ಅಂತ ಹೇಳಿ ನೋಡಿದ್ರೆ, ನಮ್ಮ ಫೋನ್ನ ಹಾರ್ಡ್ವೇರ್ ಟೆಸ್ಟ್ ಮಾಡೋವಂಥದ್ದು. ಇದು ಏನಕ್ಕೆ ಯೂಸ್ ಮಾಡ್ಬೋದಪ್ಪ ಅಂದರೆ, ಯಾವುದಾದ್ರೂ ಒಂದು ಸೆಕೆಂಡ್ ಹ್ಯಾಂಡಲ್ಲಿ ಫೋನ್ ತಗೊಳ್ತಾ ಇರ್ತೀವಿ, ಅಥವಾ ನಮ್ಮ ಫೋನಲ್ಲೇ ಯಾವುದಾದ್ರೂ ಒಂದು ಕಂಡೀಷನ್ ವರ್ಕ್ ಆಗದಲ್ಲಿ ಹೋಗುತ್ತೆ, ಅಥವಾ ಇನ್ನು ಏನಾದರೂ ಒಂದು ಆಗಿರ್ಬೋದು.
ಆ ಸಂದರ್ಭದಲ್ಲಿ ನಾವು ಹಾರ್ಡ್ವೇರ್ ಟೆಸ್ಟ್ ಮಾಡ್ಬೋದು. ಅದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೋಸ್ಕರ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ ನಾನು. ಓಕೆ, ಸೆಟ್ಟಿಂಗ್ಸ್ ಹೋಗಿದ್ದೀನಿ. ಇಲ್ಲಿ ಅಬೌಟ್ ಫೋನ್ ಹೋಗಬೇಕು. ಇಲ್ಲಿ ಆಲ್ ಸ್ಪೆಕ್ಸ್ಗೆ ಹೋಗಿ ಕರ್ನಲ್ ವರ್ಷನ್ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ 3 ರಿಂದ 4 ಸರಿ ಡಬಲ್ ಟ್ಯಾಪ್ ಮಾಡಬೇಕು. ನಾನು ಮಾಡ್ತೀನಿ ನೋಡಿ, ಅದು ಡಬಲ್ ಟ್ಯಾಪ್ ಆಯಿತು. ಈಗ ನಮ್ಮ ಫೋನು ಹಾರ್ಡ್ವೇರ್ ಟೆಸ್ಟ್ಗೆ ಹೋಯ್ತು. ಇಲ್ಲಿ ನೀವು ಒಂದೊಂದೇ ಹಾರ್ಡ್ವೇರ್ ಟೆಸ್ಟ್ಗಳನ್ನ ಮಾಡ್ಕೊಂಡು ಬರ್ಬೋದು. ಈ ಥರ ನೀವು ಒಂದೊಂದೇ ಟೆಸ್ಟ್ ಮಾಡ್ಕೊಳ್ತಾ ಬರ್ಬೋದು. ನಾನು ಎಲ್ಲನೂ ತೋರ್ಸೋಕ್ಕೆ ಲೇಟ್ ಆಗೋದ್ರಿಂದ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ಗೋಸ್ಕರ ನಾನೊಂದು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಇಯರ್ ಪೀಸ್ ಟೆಸ್ಟು. ಇಲ್ಲಿ ರಿಸೀವರ್ ಅಂತ ಹೇಳಿದೆ, ಅದು ಇಯರ್ ಪೀಸು. ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಇಲ್ಲೊಂದಷ್ಟು ಡೀಟೇಲ್ಸ್ ಕೊಡುತ್ತೆ. Please listen carefully to the music being played. If you hear any noise, then click on the error. If not, click on the correct. ನೋಡಿ, ಈ ಥರ ಎಲ್ಲ ಹೇಳುತ್ತೆ. ನೀವು ಇಲ್ಲಿ ಪ್ಲೇ ಕೊಡಬೇಕು. ನೆಕ್ಸ್ಟ್ ಪ್ಲೇ ಮ್ಯೂಸಿಕ್ ಕೊಟ್ಟರೆ ನೋಡಿ ಆ ಥರ ಅದು ಇಯರ್ ಪೀಸಲ್ಲಿ ಪ್ಲೇ ಆಗ್ತಾಯಿದೆ. ನಿಮಗೆ ಮೋಸ್ಟ್ಲಿ ಕೇಳಿಸ್ತದೆ ಇಲ್ಲೋ ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇಲ್ಲಿ ಓಕೆ ಕೇಳುತ್ತೆ, ಓಕೆ ಕೊಡಬೇಕು. ಕರೆಕ್ಟಾಗಿ ವರ್ಕ್ ಆಗ್ತಿದ್ರೆ, ಇಲ್ಲಾಂದರೆ ನೀವು ಎರರ್ ಕೊಡ್ಬೋದು. ನೋಡಿ, ಓಕೆ ಕೊಟ್ಟರೆ ಇಲ್ಲಿ ನಿಮ್ಗೊಂದು ಟಾಸ್ಕ್ ಕೊಡ್ತೀವಿ. 8 ನೋಡಿ, ಅಲ್ಲೊಂದಷ್ಟು ನಂಬರ್ ಹೇಳ್ತು. ಆ ನಂಬರ್ಸ್ನ ನಾವು ಇಲ್ಲಿ ಟೈಪ್ ಮಾಡಬೇಕು. ಈ ಥರ ನಿಮಗೆ ಟೆಸ್ಟ್ ಕೇಳುತ್ತೆ. ನೀವು ಈ ಥರ ಟೆಸ್ಟ್ ಅಲ್ಲ ಕರೆಕ್ಟಾಗಿತ್ತು ಅಂತ ಅಂದ್ಕೊಂಡ್ರೆ ಎರರ್ ಇದ್ರೆ ಎರರ್ ಕೊಡಬೇಕು, ಓಕೆ ಇದ್ರೆ ಓಕೆ ಕೊಡಬೇಕು. ಇದು ಎಲ್ಲದಕ್ಕೂ ಹೀಗೆ ಇರಲ್ಲ, ಒಂದೊಂದು ಟೆಸ್ಟ್ಗೂ ಒಂಥರ ಡಿಫ್ರೆಂಟ್ ಟಾಸ್ಕ್ ಇರುತ್ತೆ. ನೀವು ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಅದು ಪ್ರಾಪರಾಗಿ ವರ್ಕ್ ಆಗ್ತಿದೆಯೋ ಅಥವಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಬೋದು. ಈಗ ನಾವು ನೆಕ್ಸ್ಟ್ ಟ್ರಿಕ್ ನೋಡ್ಕೊಂಡು ಬರೋಣ. ನಾವು ತುಂಬ ಜನ ಕಾಲ್ಸ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಒಂದು ಆ್ಯಪ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ನಮ್ಮ MIUI ಹಾಗಲ್ಲ, ಡಿಫಾಲ್ಟಾಗಿ ಕಾಲ್ ರೆಕಾರ್ಡರ್ನ ಕೊಟ್ಟಿರ್ತಾರೆ. ಅದು ಕೂಡ ಎಕ್ಸ್ಟ್ರಾ ಫೀಚರ್ಸ್ ಜೊತೆಗೆ. ಅದೇನು ಫೀಚರ್ಸ್ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೋಸ್ಕರ ನಾನೀಗ ಫೋನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನನಗೆ ಲಾಸ್ಟ್ ಟೈಮು ಒಂದು ಹೇಳ್ಕೊಟ್ಟಿದ್ದೆ, ಸೆಟ್ಟಿಂಗ್ಸ್ಗೆ ಹೋಗ್ಬೋದು ಅಂತೇಳಿ. ಅಲ್ಲಿಂದನೂ ಕೂಡ ಹೋಗ್ಬೋದು. ಅಥವಾ ಶೋ ಮೆನ್ಯೂಸ್ ಅಂತ ಹೇಳಿದೆ, ನೀವು ಡಯಲ್ ಮಾಡ್ತಿರಲ್ವಾ, ಅದರಿಂದ ಸ್ವಲ್ಪ ಎಡಗಡೆ ಶೋ ಮೆನ್ಯೂಸ್ ಅಂತ ಹೇಳಿದೆ. ಅಲ್ಲಿಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ಸ್ ಕೂಡ ಹೋಗ್ಬೋದು. ಈ ಥರ ಆಪ್ಷನ್ಸ್ ಇದೆ. ಬಟ್ ನನಗೆ ಸೆಟ್ಟಿಂಗ್ಸ್ ಬೇಕಾಗಿರೋದ್ರಿಂದ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಇಲ್ಲಿ ಕಾಲ್ ರೆಕಾರ್ಡಿಂಗ್ ಅಂತ ಹೇಳಿದೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇದೆ, ನಾನು ತೋರಿಸ್ತೀನಿ ಒಂದೊಂದೇ. ಕಾಲ್ ರೆಕಾರ್ಡಿಂಗ್ ನೋಟಿಫಿಕೇಶನ್ ಬೇಕಾ ಬೇಡವಾ ಅಂತ ಹೇಳಿ ಕೇಳುತ್ತೆ. ನೀವು ಬೇಕಂದ್ರೆ ಆನ್ ಮಾಡ್ಕೊಳ್ಳಿ ಅಥವಾ ಆಫ್ ಆಗೇ ಇರುತ್ತೆ. Record calls automatically. Recordings will be saved to the folder /sound_recorder/call_rec on your device's internal storage. Checked. Checkbox. ನೋಡಿ, ಆಟೋಮೆಟಿಕ್ ರೆಕಾರ್ಡ್ ಆಗೋದು ಚೆಕ್ ಆಗಿರ್ಬೇಕಾ ನಾನ್ ಚೆಕ್ ಆಗಿರ್ಬೇಕಾ ಅಂತ ಹೇಳಿ ಕೇಳ್ತಾ ಇದೆ. ಮತ್ತು ಅದು ಎಲ್ಲಿ ಸೇವ್ ಆಗುತ್ತೆ ಅಂತಲೂ ನಿಮಗೆ ಹೇಳ್ತಾ ಇದೆ. ಇದು ನನಗೆ ಆಟೋಮೆಟಿಕ್ ಬೇಕಾಗಿರೋದ್ರಿಂದ ಚೆಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ತೀನಿ. ನೋಡಿ, ಹೆಡ್ಡಿಂಗು ನೀವು ಮಾತಾಡುವಂತಹ ಎಲ್ಲ ಕಾಲ್ಸು ಇದರಲ್ಲಿ ರೆಕಾರ್ಡ್ ಆಗಬೇಕಾ ಅಥವಾ ಸೆಲೆಕ್ಟೆಡ್ ನಂಬರ್ಸ್ ಅಂದರೆ ನಾವು ಯಾವ ಒಂದು ನಂಬರ್ಸ್ನ ಸೆಲೆಕ್ಟ್ ಮಾಡ್ತೀವೋ ಅವ್ರು ಮಾತ್ರ ರೆಕಾರ್ಡ್ ಆಗಬೇಕಂತೇಳಿ ಕೇಳುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ನೊಂದು ಸರಿ ರೇಟ್ಗೆ ಹೋದರೆ ನೋಡಿ, ಇದು ಹೆಡ್ಡಿಂಗು. ನೋಡಿ, ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಬೋದು. ಯಾವ ನಂಬರ್ ಜೊತೆ ನಾವು ಕಾಲಲ್ಲಿ ಮಾತಾಡಿದ್ರೆ ರೆಕಾರ್ಡ್ ಆಗಬೇಕು ಅಂತೇಳಿ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಡಬಲ್ ಟೈಪ್ ಮಾಡಿದ್ರೆ ನಿಮಗೆ ಯಾವ ನಂಬರ್ನ ಕಸ್ಟಮೈಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಇರುತ್ತೆ. ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ನಂಬರ್ಸ್ ಅಂತೇಳಿ ಇರುತ್ತೆ. ಇಲ್ಲಿ ಕೊಟ್ಟರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ತೋರಿಸುತ್ತೆ. ನೀವು ಇಲ್ಲಿ ಯಾವ ಒಂದು ನಂಬರ್ ಬೇಕೋ ಆ ನಂಬರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಅನ್ನೋನ್ ನಂಬರಿಂದ ಬರುವಂಥ ಕಾಲ್ಸ್ ಕೂಡ ರೆಕಾರ್ಡ್ ಆಗೋ ಥರ ಮಾಡ್ಕೊಳ್ಬೋದು. ಹೇಗೆಂದರೆ ನೋಡಿ, ಅನ್ನೋನ್ ನಂಬರಿಂದ ಬರುವಂಥ ಕಾಲ್ಸ್ ರೆಕಾರ್ಡ್ ಆಗಬೇಕೋ ಬೇಡ ಅಂತೇಳಿ ಇಲ್ಲಿ ಚೆಕ್ ಬಾಕ್ಸ್ ರೂಪದಲ್ಲಿ ಕೇಳಿದ್ದಾರೆ. ಇದು ನೀವು ಅನ್ನೋನ್ ನಂಬರಿಂದ ಬೇಕು ಅಂದರೆ ರೆಕಾರ್ಡ್ ಮಾಡ್ಕೊಳ್ಳಿ ಅಥವಾ ಇಗ್ನೋರ್ ಮಾಡ್ಬೋದು. ಫ್ರೆಂಡ್ಸ್, ಇದಿಷ್ಟು ಕಾಲ್ ರೆಕಾರ್ಡ್ ಬಗ್ಗೆನ ಸೆಟ್ಟಿಂಗ್ಸ್. ಈಗ ನಾವು ನೆಕ್ಸ್ಟ್ ಟ್ರಿಕ್ ನೋಡೋಣ. ನೆಕ್ಸ್ಟ್ ಟ್ರಿಕ್ಕು ಪಾರ್ಷಿಯಲ್ ಬ್ಲೈಂಡ್ಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಟೋಟಲ್ ಬ್ಲೈಂಡ್ಸ್ಗೆ ಸ್ವಲ್ಪ ಯೂಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಅದೇನಪ್ಪ ಅಂದರೆ QR ಕೋಡ್ನ ಸ್ಕ್ಯಾನ್ ಮಾಡುವಂಥದ್ದು. ನಿಮಗೆಲ್ರಿಗೂ QR ಕೋಡ್ ಅಂದರೆ ಗೊತ್ತಿರುತ್ತೆ. ನಾವೆಲ್ಲಾದರೂ ಅಂಗಡಿಗಳಿಗೆ ಹೋದಾಗ ಅಮೌಂಟ್ನ ಪೇ ಮಾಡೋಕ್ಕೆ QR ಕೋಡ್ ಸ್ಕ್ಯಾನ್ ಮಾಡ್ತಾ ಇರ್ತೀವಿ, ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ ಮೇಲೆ QR ಕೋಡ್ ಇರುತ್ತೆ. ಅದೇನು ಅಂತೇಳಿ ನಮಗೆ ಗೊತ್ತಾಗಲ್ಲ, ಇದೇನು QR ಕೋಡ್ ಅಂತೇಳಿ ನಮಗೆ ಗೊತ್ತಾಗಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ MI ಫೋನ್ನಲ್ಲಿ ಒಂದು ಫೀಚರ್ ಇದೆ. ಅದು ಹೇಗೆ ಅಂತೇಳಿ ನಾನು ಹೇಳ್ಕೊಡ್ತೀನಿ. ನೋಟಿಫಿಕೇಶನ್ ಪ್ಯಾನಲ್ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಸ್ಕ್ಯಾನ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ. ನಾನು ತೋರಿಸ್ತೀನಿ ನೋಡಿ. ನೋಡಿ, ಸ್ಕ್ಯಾನರ್ ಅಂತೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಒಂದು ಬಾಕ್ಸ್ ಏನು ಕಾಣ್ತಾ ಇದೆ,
ಈ ಬಾಕ್ಸ್ನಲ್ಲಿ ನೀವು ಬಾರ್ಕೋಡ್ನ ಹಿಡಿದ್ರೆ ಅದು ಸ್ಕ್ಯಾನ್ ಮಾಡಿ ನಿಮಗೆ ರಿಸಲ್ಟ್ಸನ್ನು ತೋರಿಸುತ್ತೆ. ಇನ್ನೊಂದ್ಸರಿ ಟ್ರೈ ಮಾಡಿ, ಸೂಪರ್ ಅನಿಸುತ್ತೆ. ಇಲ್ಲಿ ನೋಡಿ, ಫ್ಲಾಶ್ ಲೈಟ್ ಇದು ರೀಡ್ ಮಾಡ್ತಾ ಇಲ್ಲ. ನಾನು ಮಾಡಿದ್ರೆ ಫ್ಲಾಶ್ ಲೈಟ್ ಕೂಡ ಆನ್ ಆಗುತ್ತೆ. ಈಗ ನಾವು ಹೊರಗಡೆ ಇರುವಂಥ ಬಾರ್ಕೋಡ್ಸನ್ನು ಸ್ಕ್ಯಾನ್ ಮಾಡಿದ್ವಿ. ನಮ್ಮ ಫೋನಲ್ಲಿ ಆಲ್ರೆಡಿ ಒಂದು ಇಮೇಜ್ ಇದೆ. ಇಮೇಜ್ ರೂಪದಲ್ಲಿ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಇಟ್ಟಿದ್ವಿ. ಯಾವುದೋ ಒಂದು ಕಾಂಟ್ಯಾಕ್ಟ್ ಆಗಿರ್ಬೋದು ಅಥವಾ ಇನ್ನು ಏನಾರು ಆಗಿರ್ಬೋದು, ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಇಟ್ಟಿದ್ವಿ. ಅದನ್ನ ಹೇಗೆ ನಾವು ಸ್ಕ್ಯಾನ್ ಮಾಡ್ಕೊಳ್ಳೋದು ಇದರಲ್ಲಿ ಅಂತ ಅಂದರೆ, ನೀವಿಲ್ಲಿ ಚೂಸ್ ಪಿಕ್ಚರ್ ಬಟನ್ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಗ್ಯಾಲರಿಗೆ ಹೋಗುತ್ತೆ. ನೀವು ಇಲ್ಲಿ ಯಾವ ಒಂದು ಇಮೇಜ್ ಬೇಕೋ ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಾರ್ಕೋಡ್ ಎಲ್ಲಿದೆ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಸ್ಕ್ಯಾನ್ ಮಾಡಿ ನಿಮಗೆ ರಿಸಲ್ಟ್ಸ್ ತೋರಿಸುತ್ತೆ. ಫ್ರೆಂಡ್ಸ್, ಅಷ್ಟೇ ಅಲ್ಲದೆ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ನ ಕೂಡ ಫೋಟೋ ತೆಗೆದು ಇಟ್ಕೊಳ್ಬೋದು. ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಫೋಟೋ ತೆಗೆದ್ರೆ ಅದು ಡಾಕ್ಯುಮೆಂಟ್ ಎಷ್ಟಿದೆಯೋ ಅಷ್ಟೇ ಆಟೋಮೆಟಿಕ್ಕಾಗಿ ಕ್ರಾಪ್ ಆಗಿ ಅದು ನಿಮಗೆ ಸೇವ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಡಾಕ್ಯುಮೆಂಟ್ ಅಂತ ಹೇಳಿ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಒಂದು ಡಾಕ್ಯುಮೆಂಟ್ಸ್ನ ಫೋಟೋ ತಗೊಳ್ಬೇಕು ಅಂತ ಇರ್ತೀರೋ ಆ ಒಂದು ಡಾಕ್ಯುಮೆಂಟ್ನ ಫೋಟೋ ಇಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಆಯಿತು, ಅದು ಕ್ಯಾಪ್ಚರ್ ಆಗುತ್ತೆ. ಈ ಥರ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೋದು. ಮತ್ತು ಯಾವುದಾದ್ರೂ ಒಂದು QR ಕೋಡ್ ಇದ್ದರೆ ಅದು ಏನು ಅಂತೇಳಿ ಕೂಡ ತಿಳ್ಕೊಳ್ಬೋದು. ಈಗ ನಾನು ನೆಕ್ಸ್ಟ್ ಟ್ರಿಕ್ ನಿಮಗೆ ತೋರಿಸಿದರೆ ಕಾಂಟ್ಯಾಕ್ಟ್ ಶೇರಿಂಗ್ ಬಗ್ಗೆ. ನೀವು ಯಾರಿಗೋರೊಬ್ಬರಿಗೆ ಕಾಂಟ್ಯಾಕ್ಟ್ನ ಪರ್ಸ್ನಲ್ ಆಗಿ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಅದು ಕೂಡ ಇದರಲ್ಲಿ ಮಾಡಬಹುದು. ಅದು ಹೇಗೆ ಅಂತೇಳಿ ನಾನು ತೋರಿಸ್ತೀನಿ. ಫಸ್ಟ್ ನಾನು ಕಾಂಟ್ಯಾಕ್ಟ್ಗೆ ಹೋಗ್ತೀನಿ. ಓಕೆ, ಕಾಂಟ್ಯಾಕ್ಟ್ಗೆ ಹೋಗಿದ್ದೀನಿ. ಇಲ್ಲಿ ಯಾವುದಾದ್ರು ಒಂದು ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಶೇರ್ ಮಾಡೋದಕ್ಕೋಸ್ಕರ. ಇಲ್ಲಿದೆ, ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇದನ್ನ. ಇಲ್ಲಿ ಮೋರ್ ಆಪ್ಷನ್ ತಗೊಂಡ್ರೆ ಶೇರ್ ಅಂತೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ, ನಿಮ್ಗೆ ಯಾವ ರೀತಿಯಲ್ಲಿ ಶೇರ್ ಮಾಡಬೇಕು ಅಂತೇಳಿ ಕೇಳುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫೈಲಲ್ಲಿ ಶೇರ್ ಮಾಡಬೇಕಾ, ಟೆಕ್ಸ್ಟಲ್ಲಿ ಶೇರ್ ಮಾಡಬೇಕಾ, QR ಕೋಡಲ್ಲಿ ಶೇರ್ ಮಾಡ್ಬೇಕಂತೇಳಿ. ಈ QR ಕೋಡ್ನ ಕ್ಲಿಕ್ ಮಾಡ್ತೀನಿ ನಾನೀಗ. ನೋಡಿ, ಯಾವ ಥರ ಶೇರ್ ಮಾಡಬೇಕು ಅಂತೇಳಿ ಕೇಳ್ತೇವೆ. ನಾನು ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು. ವಾಟ್ಸಪ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಯಾವ ಒಂದು ಚಾಟ್ಗೆ ಸೆಂಡ್ ಮಾಡಬೇಕು ಅಂತ ಹೇಳಿ ಕೇಳುತ್ತೆ. ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಂಡ್ ಕೊಡ್ತೀನಿ ನಾನು. ನೋಡಿ, ಅದು ಒಂದು QR ಕೋಡ್ ಜನರೇಟ್ ಆಗಿದೆ. ನೀವು ಮೋಸ್ಟ್ಲಿ ಪಾರ್ಸಲ್ ಇದ್ದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. QR ಕೋಡ್ ಜನರೇಟ್ ಆಗಿದೆ. ಅದು ನಾನು ಸೆಂಡ್ ಮಾಡಿದ್ರೆ ಓಕೆ, ಅದಾವಾಗೀಗ ಸೆಂಡ್ ಆಯಿತು. ನಾನು ನಿಮ್ಗೆ ಆವಾಗಲೇ QR ಕೋಡ್ನ ಸ್ಕ್ಯಾನ್ ಮಾಡೋಕ್ಕೆ ಏನು ಮೆಥಡ್ ಹೇಳ್ಕೊಟ್ಟೆ, ಆ ಒಂದು ಮೆಥಡಲ್ಲಿ ನೀವು QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಈ ಕಾಂಟ್ಯಾಕ್ಟ್ ನಿಮಗೆ ಓಪನ್ ಆಗುತ್ತೆ. ಈ ಥರ ನೀವು ಯಾರಿಗೆ ಬೇಕೋ ಅವ್ರಿಗೆ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ನ ಸೆಂಡ್ ಮಾಡ್ಬೋದು. ಅವಾಗ ಯಾರಿಗೂ ಇದು ಕಾಂಟ್ಯಾಕ್ಟ್ ಅಂತೇಳಿ ಗೊತ್ತಾಗಲ್ಲ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಟ್ರಿಕ್ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಎರಡೆರಡು ವಾಟ್ಸಪ್ ಯೂಸ್ ಮಾಡಬೇಕು, ಎರಡೆರಡು ಫೇಸ್ಬುಕ್ ಯೂಸ್ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ಆ್ಯಪ್ನ ಮಲ್ಟಿಪಲ್ ಆಗಿ ಯೂಸ್ ಮಾಡಬೇಕು ಅಂತೇಳಿ ಅಂದ್ಕೊತೀರಾ. ಅದಕ್ಕೋಸ್ಕರ ಬೇರೆ ಬೇರೆ ಆ್ಯಪ್ನ ಹಾಕ್ಕೊಂಡು ಎರಡೆರಡು ವಾಟ್ಸಪ್ ಆಗಲಿ, ಎರಡೆರಡು ಫೇಸ್ಬುಕ್ ಆಗಲಿ, ಈ ಥರ ಒಂದೇ ಆ್ಯಪ್ನ ಎರಡೆರಡು ರೀತಿ ಯೂಸ್ ಮಾಡ್ತಾ ಇರ್ತೀರ. ಆದರೆ ನಮ್ಮ MI ಮೊಬೈಲ್ಸಲ್ಲಿ ಡಿಫಾಲ್ಟಾಗಿ ಆ ಆಪ್ಷನ್ ಕೊಟ್ಟಿದ್ದಾರೆ. ಅದು ಹೇಗೆ ಅಂತೇಳಿ ನೋಡೋದಾದರೆ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಅಲ್ಲಿ ಆ್ಯಪ್ಸಿಗೆ ಹೋಗಬೇಕು. ಓಕೆ, ಇಲ್ಲಿ ಆ್ಯಪ್ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಇಲ್ಲಿ ಆ್ಯಪ್ಸ್ ಇದೆ, ಆ್ಯಪ್ಸಿಗೆ ಹೋಗಬೇಕು. ಇಲ್ಲಿ ನೋಡಿ, ಡುವೆಲ್ ಆ್ಯಪ್ಸ್ ಅಂತೇಳಿದೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಸ್ಟಾರ್ಟಿಂಗು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಥರ ಟೈಮ್ ತೊಗೊಂಡಾದ್ಮೇಲೆ ನೋಡಿ ಯಾವ ಒಂದು ಆ್ಯಪ್ಸ್ನ ಡುವೆಲ್ ಮಾಡಬೇಕು ಅಂತೇಳಿ ಕೇಳುತ್ತೆ. ನಾನು ಫಾರ್ ಎಕ್ಸಾಂಪಲ್ ನೋಡಿ ಅಮೆಝಾನ್ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಡುವೆಲ್ ಆ್ಯಪ್ ಆಗಿ. ತೋರಿಸ್ತೀನಿ ಹೇಗೆ ಅಂತೇಳಿ. ಇದನ್ನು ಆಲ್ರೆಡಿ ಚೆಕ್ ಮಾಡಿರೋದ್ರಿಂದ ಬ್ಯಾಕ್ ಬರ್ತಾ ಇದ್ದೀನಿ. ಈಗ ನಾನು ಆ್ಯಪ್ಸ್ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ನೋಡಿ, ಈ ಥರ ಎರಡು ಆ್ಯಪ್ಸ್ ಇದೆ. ಇವೆಲ್ಲ ಪಾರ್ಸಲ್ ಆಗಿದ್ದರೆ ಸೆಕೆಂಡಾಗಿ ನಾವೇನು ಆ್ಯಪ್ ಕ್ರಿಯೇಟ್ ಮಾಡಿರ್ತೀವಿ ಅದಕ್ಕೆ ನೀವು ಟಿಕ್ ಮಾರ್ಕ್ ಬಂದಿರುತ್ತೆ. ಫಸ್ಟ್ ರಿಯಲ್ ಆ್ಯಪ್ ಏನಿರುತ್ತೋ ಅದಕ್ಕೆ ಟಿಕ್ ಮಾರ್ಕ್ ಇರಲ್ಲ. ಈ ಥರ ನೀವು ಯಾವ ಒಂದು ಆ್ಯಪ್ಸ್ ಬೇಕಾದರೂ ಎರಡೆರಡನ್ನ ಮಾಡಿಕೊಂಡು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದಿಷ್ಟು ಈ ಮೊಬೈಲ್ಸಲ್ಲಿರುವಂತಹ ಟ್ರಿಕ್ಸ್. ಇನ್ನೇನಾದರೂ ನನಗೆ ಹೊಸ ಹೊಸ ಟ್ರಿಕ್ಸ್ ತಿಳಿದು ಬಂದರೆ ನಿಮಗೆ ಖಂಡಿತ ವೀಡಿಯೋ ಮಾಡ್ತೀನಿ. ಇದರಲ್ಲಿ ಯಾವ ಟ್ರಿಕ್ ಇಷ್ಟ ಆಯಿತು ಅಂತೇಳಿ ನೀವು ಖಂಡಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚು ಇದೇ ರೀತಿಯಾದಂತಹ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.